स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। स्वागत है आपका बी न्यूज नेशन में। मैं हूं आबिद हुसैन शेख। पेट्रोल का दाम सेंचुरी मारना ही मोदी सरकार की कामयाबी है। सैयद नासिर हुसैन आज बीजापुर के कांग्रेस भवन में राज्य कांग्रेस ऑब्जर्वर और राज्यसभा सांसद सैयद नासिर हुसैन ने कहा कि दक्षिण एशिया के देश पाकिस्तान, बांग्लादेश, श्रीलंका में पेट्रोल का दाम 60 से 65 रुपये है, तो वहीं भारत में 104 हुआ है। यही तो है मोदी सरकार की कामयाबी। 7 साल में मोदी सरकार ने अब तक जनता के हित में फैसले तो नहीं लिए, लेकिन महंगाई बढ़ाकर कामयाबी जरूर हासिल की है, कहा नासिर हुसैन ने। इस मौके पर कांग्रेसी नेता अब्दुल हमीद मुशर्रफ, जिला अध्यक्ष राजू आलगूर, आरबी तिम्मापुर, एमएलसी टपाल इंजीनियर जमीर बख्शी, महिला जिला कांग्रेस अध्यक्ष विद्या रानी तुंगल के अलावा कई पदाधिकारी, कार्यकर्ता और अभिमानी रहे इस अवसर में मौजूद। ಎಕಾನಮಿ ಆಗ್ತಾ ಇದೆ ಅಂತ ಹೇಳೋದು ಇವಾಗ ನೋಡಿದ್ರೆ ಇಡೀ ಸೌತ್ ಏಷ್ಯಾದಲ್ಲಿ ಅತಿ ಹೆಚ್ಚು ಪೆಟ್ರೋಲ್, ಡೀಸೆಲ್, ಗ್ಯಾಸಿನ ಬೆಲೆ ಎಲ್ಲ ಇದ್ರೆ ನಮ್ಮ ದೇಶದಲ್ಲಿ ಇದೆ. ಪಾಕಿಸ್ತಾನದಲ್ಲಿ 52 ರೂಪಾಯಿ ಪೆಟ್ರೋಲ್, ಬಾಂಗ್ಲಾದೇಶಲ್ಲಿ 68 ರೂಪಾಯಿ ಪೆಟ್ರೋಲ್, ಶ್ರೀಲಂಕಾದಲ್ಲಿ 68-70 ರೂಪಾಯಿ ಅಲ್ಲಿ ಪೆಟ್ರೋಲ್. ಈ ಅಕ್ಕಪಕ್ಕ ಚಿಕ್ಕ ಚಿಕ್ಕ ದೇಶಗಳಲ್ಲಿ ಕೂಡ ನಮ್ಗಿಂತ 40 ರೂಪಾಯಿ, 30 ರೂಪಾಯಿ, 35 ರೂಪಾಯಿ ಬೆಲೆ ಕಡಿಮೆ ಇದೆ. ನಮಗೆ ನಮ್ಮ ಸರ್ಕಾರ, ನಮ್ಮ ದೇಶದ ಸರ್ಕಾರ, ನಮ್ಮ ಪ್ರಧಾನಮಂತ್ರಿ ಅವರು ಯಾಕೆ ನಮ್ಮ ದೇಶನ ಕಾಮನ್ ಮ್ಯಾನ್ ಮೇಲೆ ಆಗಲಿ, ರೈತರ ಮೇಲೆ ಆಗಲಿ ಯಾಕೆ ಇಷ್ಟೊಂದು ದೊಡ್ಡ ಭಾರ ಆಗ್ತಾ ಇದ್ದಾರೆ? ಯಾಕೆ ಇಷ್ಟೊಂದು ದೊಡ್ಡ ಅವ್ರ ಮೇಲೆ ಅವರಿಗೆ ಇಂಥ ಕೊರೋನಾ ಕಾಲದಲ್ಲಿ ಯಾಕೆ ಆ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾವೆಲ್ಲ ಪ್ರಶ್ನಿಸಿದ್ದೀವಿ. ಈ ಕೋವಿಡ್ ರಿಲೀಫ್ ಟೈಮ್, ಈ ಕೋವಿಡ್ ಕಾಲದಲ್ಲಿ ಕೂಡ ನಮ್ಮ ಸರ್ಕಾರ ಕಡೆಯಿಂದ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಕೇಂದ್ರ ಸರ್ಕಾರ ಆಗಲಿ, ಭಾರತೀಯ ಜನತಾ ಪಾರ್ಟಿಯದು, ನಮ್ಮ ಕರ್ನಾಟಕ ಸ್ಟೇಟ್ ರಾಜ್ಯ ಸರ್ಕಾರ ಆಗಲಿ, ಭಾರತೀಯ ಜನತಾ ಪಾರ್ಟಿಯದು, ಕೋವಿಡ್ ಕಾಲದಲ್ಲಿ ನೀವು ಜನರಿಗೆ ಏನು ನೀವು ಸಹಾಯ ಮಾಡಿಲ್ಲ. ಜನರ ಕಡೆಯಿಂದ, ಸರ್ಕಾರ ಕಡೆಯಿಂದ ಆಗೋ ಸಹಾಯ ಒಂದು ಕೂಡ ಆಗಿಲ್ಲ. ನಮ್ಮ ದೇಶದಲ್ಲಿ ಬೆಡ್ ಕಡಿಮೆ ಆಯಿತು. ಕರ್ನಾಟಕ ಬಗ್ಗೆನೇ ಹೇಳಿದ್ರು, ಹಾಸ್ಪಿಟಲಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ, ಆಕ್ಸಿಜನೇಟೆಡ್ ಬೆಡ್ ಸಿಗ್ತಾ ಇರಲಿಲ್ಲ, ಇದು ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ, ಆಕ್ಸಿಜನ್ ಸಿಗ್ತಾ ಇರಲಿಲ್ಲ, ವೆಂಟಿಲೇಟರ್ ಸಿಗ್ತಾ ಇರಲಿಲ್ಲ, ಆ ಟಾಕ್ಸಿಲಿನ್ ಅದೊಂದು ಇಂಜೆಕ್ಷನ್ ಇತ್ತು, ಆ ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ. ಅಂತ ಟೈಮಲ್ಲಿ ನಮ್ಮ ಪಕ್ಷದವರು ನಿಂತ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಆದೇಶ ಮೇರೆಗೆ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವರೆಲ್ಲರೂ ಆದೇಶ ಮಾಡಿ ನಮ್ಮೆಲ್ಲರಿಗೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಹೋಗಿ ಜನರ ಜೊತೆಲಿ ಇರಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತು ಬಡ ಜನರ ಜೊತೆಯಲ್ಲಿ ಇದ್ದಿರೋ ಪಕ್ಷ, ಯಾವತ್ತು ಬಡ ಜನರಿಗೋಸ್ಕರ ಕೆಲಸ ಮಾಡಿರೋ ಪಕ್ಷ. ನೀವೆಲ್ಲ ಹೋಗಿ ನಿಂತ್ಕೋಬೇಕಂದಾಗ ನಾವೆಲ್ಲರೂ ನಿಂತ್ಕೊಂಡು ಕೆಲಸ ಮಾಡಿದ್ವಿ. ಇವತ್ತು ನಾವೆಲ್ಲ ಕೊಲೆಕ್ಟ್ ಮಾಡ್ತಾ ಇದ್ದೀವಿ ಯಾವ್ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟು ಕೆಲಸ ಆಗಿದೆ ಅಂತ. ಸರ್ಕಾರ ಏನ್ ಮಾಡಿಲ್ಲ ಕೆಲಸ, ಆ ಕೆಲಸ ವಿಪಕ್ಷದಲ್ಲಿದ್ದು ನಾವು ಅಪೋಸಿಷನ್ ಪಾರ್ಟಿಯಾಗಿ ನಾವೆಲ್ಲ ಮಾಡಿದ್ದೀವಿ. ಕನಿಷ್ಠ 500ಕ್ಕಿಂತ 600 ಕೋಟಿ ರೂಪಾಯಿ ನಮ್ಮ ಎಲ್ಲ 224 ಕಾನ್ಸ್ಟಿಟ್ಯೂನ್ಸಿಲಿ ನಾವೆಲ್ಲ ಫೀಡ್ಬ್ಯಾಕ್ ತಗೊಂತಾ ಇದ್ದೀವಿ. 500 to 600 crores ನಾವೆಲ್ಲ ಖರ್ಚು ಮಾಡಿದ್ದೀವಿ ಜನರಿಗೆ ಪರಿಹಾರ ಕೊಡೋಕ್ಕೆ, ಅವರಿಗೆ ಮೆಡಿಸಿನ್ಸ್ ಕೊಡ್ಸೋಕ್ಕೆ, ಅವ್ರಿಗೆ ಫುಡ್ ಕಿಟ್ ಕೊಡೋಕ್ಕೆ, ಅವ್ರಿಗೆ ವೆಜಿಟೇಬಲ್ ಕಿಟ್ಸ್ ಕೊಡ್ಸೋಕ್ಕೆ, ಗ್ರಾಸರಿ ಕೊಡ್ಸೋಕ್ಕೆ, ಆಂಬ್ಯುಲೆನ್ಸಸ್ ಕೊಡ್ಸೋಕ್ಕೆ 500 to 600 rupees ಎಲ್ಲ ಸ್ವಂತ ದುಡ್ಡು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ, ನಮ್ಮ ನಾಯಕರೆಲ್ಲ ಸೇರಿ ಖರ್ಚು ಮಾಡಿದ್ದಾರೆ. 1200ಕ್ಕಿಂತ 1300, 1200 to 1300 ಆಂಬ್ಯುಲೆನ್ಸಸ್ ಇಡೀ ಸ್ಟೇಟ್. ಮಧ್ಯಮ ವರ್ಗದವರು ಬರುತ್ತಿದ್ದ ಜನರಿಗೆ ಇಂಥವರಲ್ಲಿ ಸಹಾಯ ಪಡಬೇಕಾದಂಥ ಸರ್ಕಾರಗಳು ಅದನ್ನೆಲ್ಲವನ್ನು ಮರೆತು ಭ್ರಷ್ಟಾಚಾರ ಬಿದ್ದಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಿವಾಲ್ ಅನ್ನೋ ರೀತಿಯಲ್ಲಿ ದೇಶದ ಪ್ರಧಾನಿ ದಿನಕ್ಕೊಂದು ತಾಸಿಗೊಂದು ಪ್ರೆಸ್ ಮಾಡಿಕೊಂಡು ಆ ಮಾಧ್ಯಮದಲ್ಲಿ ಆ ನಟನೆ ಮಾಡಿಕೊಂಡು ದೇಶವನ್ನು ಕಾಪಾಡ್ತಕ್ಕಂಥ ಪರಿಸ್ಥಿತಿ ನಮಗೆ ಕಾಣ್ತಾ ಇದೆ. ಅವ್ರು ಒಂದು ಕಿಂಚಿತ್
ಎಷ್ಟು ಅವರ ಭಾವನೆಗಳು ಬರ್ತಾ ಇದೆ. ಒಂದು ಕಡೆ ಕೋವಿಡ್ನಿಂದ ಎಷ್ಟೋ ಕುಟುಂಬಗಳು, ಎಷ್ಟೋ ಮಕ್ಕಳು ಬೀದಿ ಪಾಲ್ತಾರೆ. ಅವ್ರ ಸಹಾಯಕ್ಕೆ ನಾನಿದ್ದೀನಿ, ನಾನು ಪರಿಹಾರ ಕೊಡ್ತಿದ್ದೀನಿ, ಯಾವ ಅನಾಥ ಮಕ್ಕಳ ನಾನು ಸರ್ಕಾರ ರಕ್ಷಣೆ ಮಾಡ್ತೇನೆ ಅಂತಕ್ಕಂಥ ಒಂದು ಮಾತು ಅದ್ಭುತವಾಗಿ 300% ವಿದ್ಯಾರ್ಥಿಗಳು ಸರ್ಕಾರ 300% ಸಲ ಹೆಚ್ಚಿಗೆ ಅಂದಾಜು ಒಂದು 100 ರೂಪಾಯಿಗೆ 60 ರೂಪಾಯಿ ಟ್ಯಾಕ್ಸೇ ಹೋಗುತ್ತೆ. ದಿನಾಂಕ ಇಂಥ ತೊಂದರೆ ಇರ್ತಕ್ಕಂಥ ಜನರಿಗೆ ನಾನು ಸಹಾಯ ಮಾಡ್ತೀನಿ, ನಾನು ಟ್ಯಾಕ್ಸ್ ಕಡಿಮೆ ಮಾಡ್ತೀನಿ, ನಾನು ರಾಜ್ಯ ಸರ್ಕಾರ ಟ್ಯಾಕ್ಸ್ ಕಡಿಮೆ ಮಾಡಿ, ನಾನು ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಡಿಮೆ ಮಾಡ್ತೀನಿ, ನಾನು ನಿಮ್ಮ ಜೊತೆ ಬರ್ತೀನಿ, ಜನರ ಜೊತೆ ಬರ್ತೀನಿ ಅನ್ನೋದು ಡೀಸೆಲ್ ಪೆಟ್ರೋಲ್ ರೇಟ್ ನೋಡಿದ್ರೆ ಜನಸಾಮಾನ್ಯರ ಬದುಕಿ ಯಾವ ರೀತಿ ಇದೆ ಅಂದರೆ ಗ್ಯಾಸ್, ತರಕಾರಿ ರೇಟ್, ಅಡಿಗೆ ಅನಿಲ, ಅಡಿಗೆ ಎಣ್ಣೆ ರೇಟ್ ಸಾಮಾನ್ಯ ಜನ ಪರಿಸ್ಥಿತಿ. ರೈತ ಒಂದು ಕಡೆ ಹೋರಾಟ, 3 ರೈತ ವಿರೋಧಿ ಕಾನೂನುಗಳು, APMC ಕಾನೂನು, ರೈತ ವಿರೋಧಿ ನಮ್ಮೆಷ್ಟೇ ಇಲ್ಲ. ಯಾವತ್ತು ರೇಟ್ ಕಡಿಮೆ ಆದಾಗ ಹೌದಪ್ಪ ನಾನು ಆ ಎಣ್ಣೆಗಿಂತ ಖರೀದಿ ಮಾಡ್ತೀನಿ ಅಂತಕ್ಕಂಥದ್ದು. ಇವತ್ತು ತರಕಾರಿ ಕೊಡುವಂಥ ರೈತ ಬೀದಿ ಪಾಲಾಗಿ ನಮ್ಮ ಸರ್ಕಾರದಾಗ ತರಕಾರಿಗೂ ನಾವು ಇನ್ವೆಸ್ಟ್ ಮಾಡಿದ್ದೀವಿ. 100 crore rupees ನಾನೇ ಅವಾಗ ಯಾವುದೇ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ರೇಟ್ ಕಡಿಮೆ ನಾವು ಖರೀದಿ ಮಾಡ್ತೀವಿ. ಇಲ್ಲಿವರೆಗೂ ಸರ್ಕಾರ ಕೋವಿಡ್ ಪಾಪ ಬಂದಿದ್ದೀವಿ, ನಾನು ಖರೀದಿ ಮಾಡ್ತೀನಿ ಜೊತೆ ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರ ಹೀಗೆ ಜನವಿರೋಧಿ ನೀತಿನಲ್ಲಿರ್ತಕ್ಕಂಥ ಈ ಸರ್ಕಾರದಲ್ಲಿ ಆ ಕಡೆ ಅದಾನಿ ಅಂಬಾನಿ ರೇಟ್ಗಳು ಅಂತೆ ಅವರು ದೇಶ ಮಾತ್ರ ಅದಾನಿ ಅಂಬಾನಿ ರೇಟ್ ಶ್ರೀಮಂತಿಗೆ ಹೆಂಗ ಅದ ಅದನ್ನ ಇವತ್ತೇನಾದರೂ ಯೋಚನೆ ಮಾಡಿದರೆ ಈ ದೇಶದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಯಾರಿಗೆ ಗೊತ್ತಿರಲಾರ್ದೆ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಶಾಮೀಲ್ ಆಗ್ತಕ್ಕಂಥ ನಾವೇನಾದರೂ ಅದಾನಿ ಅಂಬಾನಿ ಯಾವ ರೀತಿ ಶ್ರೀಮಂತ ಆದರೂ ಈ ದೇಶದ ಯಾವ್ಯಾವ ಕಂಪ್ನಿಗಳನ್ನು ಅವರು ಮಾರಾಟ ಮಾಡಿದ್ರು, ಏನೇನು ಮಾಡಿದ್ದಾರೆ ಅನ್ನೋದು ಶೋಧನೆ ಮಾಡಿದಾಗ ಈ ದೇಶದ ಪ್ರಧಾನಿ ಎಂಬನ್ನ ಬಯಲಾಗುತ್ತೆ. ಅದನ್ನೇ ನಾವು ಗಮನದಲ್ಲಿಟ್ಕೊಂಡು ಏನಿವತ್ತು ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿಂದ ಡೈರೆಕ್ಷನ್ ಬಂದಿದೆ. ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ, ನಾವು ಅಧಿಕಾರಕ್ಕಲ್ಲ, ನಾವು ಜನರ ಜೊತೆ ಇರ್ತೀವಿ, ಕೋವಿಡ್ನಿಂದ ಸತ್ತವ್ರ ಮನೆಗೆ ಹೋಗ್ತೀವಿ, ಅವ್ರಿಗೆ ಸಾಂತ್ವನ ಹೇಳ್ತೀವಿ, ನಮ್ಗೆ ಏನು ಸಾಧ್ಯ ನಾವು ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿ ಡೈರೆಕ್ಷನ್ ಕೊಡೋದಕ್ಕಿಂತ ಮುಂಚೆ ನಮ್ಮ ಅಧ್ಯಕ್ಷ ಹೇಳ್ತಿದ್ರು, ನಮ್ಮ ಶಾಸಕರು, ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು ಹೋಗಿದ್ದವ್ರ ಮನೆಗೆ ಹೋಗಿದ್ದಾರೆ, ಅವ್ರು ಸಹಾಯ ಹಸ್ತ ನೀಡಿದ್ದಾರೆ. ನೀವು ಇನ್ನೂ ಮೇಲ್ಗಡೆಯಿಂದ ಡೈರೆಕ್ಷನ್ ಬಂದಿದೆ, ನಾವೆಲ್ಲರೂ ಅಂತಿಲ್ಲ ಅವ್ರ ಮನೆಗೆ ಹೋಗ್ತೀವಿ, ಅವ್ರು ಸಾಂತ್ವನ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಮಾತು ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಶಾಸಕರು, ಸ್ವತಂತ್ರ ಅಭ್ಯರ್ಥಿಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಏನು ಕೆಲಸ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ನಾವು ಜನರ ಜೊತೆ ಇರ್ತೇವೆ, ಕೆಲಸ ಮಾಡ್ತೇವೆ. ಈ ಬಣ್ಣವನ್ನು ಬಯಲಿಗೆರ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ನಡೀತಾ ಇದೆ, ಬಣ್ಣ ಭ್ರಷ್ಟಾಚಾರ ನಡೀತಾ ಇದೆ, ಗುಂಪುಗಾರಿಕೆ ನಡೀತಾ ಇದೆ. ಅವ್ರು ಯಾವ ಮುಖ್ಯಮಂತ್ರಿಯನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಆಡಳಿತ ನಡೆಸೋದನ್ನು ಬಿಟ್ಟಿದ್ದಾರೆ. ಇವರು ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ. ಯಾವುದೇ ಒಂದು ಆಡಳಿತ ಪಕ್ಷ ನಾನು ಏನು ಮಾಡ್ತೀನಿ ಅಂತ ಹೇಳಬೇಕೇ ಇಲ್ಲ, ನಾನು ಯಾರೋ ಒಂದು ಮಾತಾಡೋದು ಮುಖ್ಯ ಹೇಳ್ಕೊಳ್ತಕ್ಕಂಥ ಏನು ಮಂತ್ರಿಗಳು, ಮುಖ್ಯಮಂತ್ರಿಗಳಾದರೆ ಇವರು ವಿರೋಧ ಪಕ್ಷದಲ್ಲಿ ಸಾಧ್ಯ ಇರೋದನ್ನ ಉಳಿದಲ್ಲಿ ಅಲ್ಲ, ಇವತ್ತು ಅಲ್ಲ ಅಂತಕ್ಕಂಥ ಹೇಳಿ ಮೊದಲೇ ಇದಕ್ಕೆ ಜನಾಭಿಪ್ರಾಯ ಇರಲಿಲ್ಲ. ನಮ್ಮ ಪಕ್ಷದ ಒಂದು ಗೌರವಾರ್ಥಗಳನ್ನು ಗೆಲ್ತಾರಂತ ರಾಜೀನಾಮೆ ಕೊಡಿಸಿ ಅಧಿಕಾರಕ್ಕೆ ಬಂದಂಥ ಇದು ಏನು ಸರ್ಕಾರ ಇದೆ, ಇದರಿಂದ ಜನಾಭಿಪ್ರಾಯದಲ್ಲಿ ಜನರಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ ಏನೋ ಮಾಡತಕ್ಕಂಥ ಕೆಲಸ ಇತರ ಕ್ಯಾಂಟೀನ್ಗಳಾಗಲಿ, ಬಡವರು ಕೊಡ್ತಕ್ಕಂಥ ಅನ್ನ ಕಾರ್ಯಕ್ರಮಗಳ ಬಂದ್ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಜನ
ಕಲಿಸ್ತಾರೆ, ನಾವು ಕೆಲಸ ಮಾಡ್ತೀವಿ. हमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।